ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವಂತೆ ಡಿಎಸ್ಎಸ್ ಡಿಜೆ ಸಾಗರ್ ಬಣದ ಜಿಲ್ಲಾಧ್ಯಕ್ಷ ಪರಶುರಾಮ್ ಕಾಂಬಳೆ ಒತ್ತಾಯಿಸಿದ್ದಾರೆ. ವೈದ್ಯರು ವಾರ್ಡ್ಗಳಲ್ಲಿ 12 ಗಂಟೆಗೆ ಒಮ್ಮೆ ರೌಂಡ್ಸ್ ಮಾಡಬೇಕು. ಒಳ ಹಾಗೂ ಹೊರ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡಬೇಕು. ಆದರೆ ಯಾವುದೇ ಕಾರ್ಯ ಸರಿಯಾಗಿ ಜರುಗುತ್ತಿಲ್ಲವೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಮಖಂಡಿ ನಗರದಲ್ಲಿ ಅವರು ಮಾತನಾಡಿದ್ದು, ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ದೊರಕುತ್ತದೆ ಅದೇ ರೀತಿಯಲ್ಲಿ ಚಿಕಿತ್ಸೆ ಸಿಗಬೇಕು. ಆದರೆ ಇಲ್ಲಿ ಸರ್ಕಾರದ ಸೌಲಭ್ಯಗಳು ಸರಿಯಾಗಿ ದೊರಕುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಇವುಗಳು ಕೂಡ ಆಗ್ತಾ ಇಲ್ಲ. 15 ದಿನಗಳಲ್ಲಿ ಆಗದಿದ್ದರೆ ಆಸ್ಪತ್ರೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾನು ಪರಶುರಾಮ್ ಕಾಂಬಳೆ ಅಂತ ದಲಿತ ಸಂಘರ್ಷ ಸಮಿತಿಯ ಬಾಗಲಕೋಟೆ ಜಿಲ್ಲಾ ಸಂಚಾಲಕರು. ಬಂಧುಗಳೇ, ಇವತ್ತು ನಾವು ಒಂದು ವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿಗೆ ಸುಮಯ್ಯ ಮುಲ್ಲಾ ಅನ್ನುವಂಥ ಸಹೋದರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಆ ಸಹೋದರಿಯನ್ನ ಆರೋಗ್ಯ ವಿಚಾರಿಸಿ ಹೋಗ್ಬೇಕು ಅಂತ ಹೇಳಿ ನಮ್ಮ ಆತ್ಮೀಯ ಎಲ್ಲ ಸಹೋದರ ಬಂಧುಗಳೊಂದಿಗೆ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಇದು ಸಾರ್ವಜನಿಕ ಆಸ್ಪತ್ರೆ, ವಿಭಾಗೀಯ ಆಸ್ಪತ್ರೆ. ಬಹುಶಃ ಈ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಹೊರತುಪಡಿಸಿದ ಬಹುತೇಕ ಒಂದು ಬೃಹತ್ ದೊಡ್ಡ ಆಸ್ಪತ್ರೆ ಇದು. ಈ ಒಂದು ಆಸ್ಪತ್ರೆಗೆ ದಿನಾಲು ಅಂದಾಜು 100 ರೋಗಿಗಳು, ವಿಶೇಷವಾಗಿ ಎಲ್ಲ ಮಹಿಳೆಯರು ಮತ್ತು ಬಡವರು, ಆರ್ಥಿಕವಾಗಿ ಹಿಂದುಳಿದವರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗ್ತಾರೆ. ಈ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಿಬ್ಬಂದಿ ಇದ್ರೂ ಕೂಡ ಆರೋಗ್ಯ ಇಲಾಖೆ ಸುತ್ತೋಲೆ ಪ್ರಕಾರ ಆಯಾ ವಾರ್ಡ್ಗಳಿಗೆ ಅಬ್ಸರ್ವೇಷನ್ ಸಿಬ್ಬಂದಿ 24 hours ಇರುವುದಿಲ್ಲ. ತಮ್ಮ ಅನುಕೂಲಕ್ಕೆ ತಕ್ಕಂಗ ತಮ್ಮ ಕೆಲಸದ ಮಧ್ಯೆ ಏನೋ ಒಂದು ಸಹಾಯಕ್ಕಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಅನ್ನುವಂಥ ರೀತಿ ಒಳಗಡೆ ರೋಗಿಗಳನ್ನ ಅಬ್ಸರ್ವ್ ಮಾಡ್ತಾರೋ ಮತ್ತು ಸಂಬಂಧಪಟ್ಟ ವೈದ್ಯರು ಸ್ಪೆಷಲಿಸ್ಟ್ ಅಂತಾರಲ್ಲ, ಈ MS ಇರ್ಬೋದು, MD ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಎಲ್ಲ ಪ್ರತಿಯೊಂದು ಸ್ಪೆಷಲಿಸ್ಟ್ ವೈದ್ಯರು ಸರಿಯಾಗಿ ತಮ್ಮ ಕರ್ತವ್ಯಗಳನ್ನ ಬಹುಶಃ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಕರ್ತವ್ಯ ನಿರ್ವಹಿಸುವುದಿಲ್ಲ ಅಂತ ಈ ವ್ಯವಸ್ಥೆ ನೋಡಿದ್ರೆ ನಮಗೆ ಅನಿಸ್ತೈತಿ. ಸುಮಯ್ಯ ಮುಲ್ಲಾ ಅನ್ನುವಂಥ ಸಹೋದರಿ 20/10/2025 ದಾಖಲಾಗ್ಯಾರ. ಅವ್ರಿಗೆ ಬೆನ್ನು ಇನ್ಫೆಕ್ಷನ್ ಆಗಿ ಗಾಯ ಆಗಿ ಇಲ್ಲಿ ಚಿಕಿತ್ಸೆ ದಾಖಲಾಗ್ಯಾರು. ಆ ಚಿಕಿತ್ಸೆ ದಾಖಲಾದ ದಿನದಂದನ ನಾನು ಈ ವೈದ್ಯಾಧಿಕಾರಿಗಳಿರ್ತಕ್ಕಂಥ ಮುದಿಗೌಡ ಸರ್ ಅವರಿಗೆ ದೂರವಾಣಿ ಕರೆಯ ಮುಖಾಂತರ ತಿಳಿಸಿದ್ದೆ. ಅವರು ಪವನ್ ಬಳ್ಳೂರು ಅನ್ನುವಂಥ MS ವೈದ್ಯರ ರಜಾ ಅದಾರ, ನಾಳೆ ಬಂದು ನೋಡ್ತಾರ ಅನ್ನುವಂಥ ಒಂದು ಭರವಸೆ ಕೊಟ್ಟರು. ಅಲ್ಲಿ ಹಿಡಿದು ಇವತ್ತಿನವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ವೈದ್ಯರು ಪವನ್ ಬಳ್ಳೂರು ಅವರು ಆ ರೋಗಿಯನ್ನ ನೋಡಿಲ್ಲ. ನಿನ್ನೆ ಸಾಯಂಕಾಲ ಮತ್ತೆ ಪುನರ್ ವೈದ್ಯಾಧಿಕಾರಿಗೆ ಫೋನ್ ಹಚ್ಚಿದಾಗ, ಅಲ್ಲ ಈ ರೀತಿ ನೀವು ಇನ್ಫೆಕ್ಷನ್ ಆದ ಪೇಷಂಟನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಜೀವಕ್ಕೆ ಅಪಾಯ ಆಗೋ ಸಂಭವ ಇರ್ತೈತಿ. ಪವನ್ ಬಳ್ಳೂರು ಅವ್ರು ಎಷ್ಟು ದಿನ ರಜಾ ಇದ್ರು, ಯಾವ ದಿನ ಹಾಜರಾದ್ರು, ಹಾಜರಾದ ದಿನದಿಂದ ಎಷ್ಟು ಸಲ ಪೇಷಂಟನ್ನು ನೋಡಿದ್ರು ಅನ್ನೋಂಥ ಸಂಪೂರ್ಣ ವಿವರ ಕೇಳಿದಾಗ ನಿನ್ನೆ ಸಾಯಂಕಾಲ ಬಂದು ಆ ಒಂದು ಪೇಷಂಟ್ ಹತ್ತಿರ ಹೋಗಿ ಒಂದು ಪ್ರಾಥಮಿಕವಾಗಿ ಏನೋ ಒಂದು ಟ್ರೀಟ್ಮೆಂಟನ್ನು ಮಾಡಿದ್ದು ನಾವು ಈಗ ತಾನೇ ನೋಡಿದ್ದೀವಿ. ಈ ಒಂದು ಆಸ್ಪತ್ರೆಯ ವ್ಯವಸ್ಥೆಯನ್ನು ನೋಡಿದ್ರೆ ಬಹುಶಃ ಸಾರ್ವಜನಿಕರ ಇಲ್ಲಿ ಬರಬೇಕೋ ಬೇಡೋ ಅನ್ನುವಂಥ ವಿಚಾರದಾಗ ಈ ತಾಲೂಕಿನೊಳಗೆ ಚರ್ಚೆ ನಡೆದೈತಿ. ಮೂಲಭೂತವಾಗಿ ಸ್ವಚ್ಛತೆ ಇಲ್ಲ, ಸರಿಯಾದ ಟೈಮ್ ವೈದ್ಯರು ಬರೋದಿಲ್ಲ, ಬಂದರೂ ಕೂಡ ಪೇಷಂಟ್ ಕಡೆ ಬರೋದಿಲ್ಲ. ಇವ್ರೇನ ಒಡಂಬಡಿಕೆ ಮುಖಾಂತರ ನೌಕರಿ ಮಾಡ್ತಾರೋ, ಸರ್ಕಾರ ಸುಮಾರು ಇವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೈತಿ. ಬಡತನ ರೇಖೆಗಿಂತ ಕೆಳಗಿರುತ್ತ ಕುಟುಂಬಗಳು ಇದ್ರ ಮೇಲೆ ಆಶ್ರಯ ಇರ್ತಾವ, ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೋ. ಇದು ಯಾವುದನ್ನು ಕೂಡ ಕನಿಷ್ಠ ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಕೂಡ ನೋಡಬಹುದು. ಇವರು ಈ ಒಂದು ಆಸ್ಪತ್ರೆಯನ್ನು ಸುಧಾರಣೆ ಮಾಡುವ ನಿಟ್ಟಿನೊಳಗಡೆ ಎಲ್ಲ ಹಂತದ ವೈದ್ಯರನ್ನ ತಂದು ನೇಮಕ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಎಲ್ಲ ಮಹಿಳಾ ಮತ್ತು ಪುರುಷ ವಾರ್ಡ್ಗಳು ಮತ್ತು ICU ವಾರ್ಡ್ಗಳಿಗೆ 24 ತಾಸು ಅಬ್ಸರ್ವೇಷನ್ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ಇರುವಂಗೆ ನೋಡ್ಕೋಬೇಕು. ಒಂದು ವೇಳೆ ಇದೇ ಪರಿಸ್ಥಿತಿ ಈ ಆಸ್ಪತ್ರೆ ಒಳಗಡೆ ಮುಂದುವರೆದದ್ದಾದ್ರ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಇದು ವಿಭಾಗೀಯ ಆಸ್ಪತ್ರೆ ಇರೋದ್ರಿಂದ ಕನಿಷ್ಠ 15 ದಿನಕ್ಕೂ ಮತ್ತು 1 ತಿಂಗಳಿಗಾದ್ರೂ ವಿಸಿಟ್ ಮಾಡಬೇಕು. CM ಅವರು ಕೂಡ, ಚೀಫ್ ಮೆಡಿಕಲ್ ಆಫೀಸರ್ ಕೂಡ ಆಯಾ ವಾರ್ಡ್ಗಳಿಗೆ 24 ತಾಸು ಒಮ್ಮೆ ಆದ್ರೂ ರೌಂಡ್ಸ್ ಮಾಡ್ಬೇಕು.
ಅವ್ರು ರೌಂಡ್ಸ್ ಮಾಡೋ ಸಂದರ್ಭದೊಳಗಡೆ ಅಲ್ಲಿ ಸಿಬ್ಬಂದಿ ಇರದೇ ಇದ್ರ, ವೈದ್ಯರು ಇರದೇ ಇದ್ರ ಅವ್ರ ಮೇಲೆ ಅದೇ ಸಂದರ್ಭದೊಳಗಡೆ ಸೂಕ್ತವಾದಂತ ಕ್ರಮ ತಗೋಬೇಕು. ರಜಾ ಅಂತ ಹೇಳ್ತಾರ, ಅವ್ರಿಗೆ ರಜಾ ಇರಂಗಿಲ್ಲ. ಅನಿವಾರ್ಯ ಕಾರಣ ಬಂದ್ರೆ ಒಂದು ಚೀಟಿ ಬರೆದು ಇಡುವಂತ ಕೆಲಸಗಳನ್ನ ಮಾಡ್ತಾರ. ಸಂಪೂರ್ಣವಾಗಿ ಕಾನೂನನ್ನ ಮತ್ತು ಈ ಆರೋಗ್ಯ ಇಲಾಖೆಯ ಕಾನೂನನ್ನ ಪಾಲಿಸದೆ ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸಗಳನ್ನ ಇಲ್ಲಿ ನೋಡಿದ್ರೆ ಗೊತ್ತಾಗೈತಿ. ಅವ್ ಮುಂದಿನ ದಿನಮಾನಗಳೊಡೆ ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಇಲ್ಲಿದ್ದಂತ ಚೀಫ್ ಮೆಡಿಕಲ್ ಆಫೀಸರು ನಾವೇನೇನು ಬೇಡಿಕೆ ಇಟ್ಟಿದೀವಿ, ವಾರಕ್ಕೊಮ್ಮೆ ಆದ್ರೂ 15 ದಿನಕ್ಕೊಮ್ಮೆ ಆದ್ರೂ ಡಿಸ್ಟ್ರಿಕ್ಟ್ ಆಫೀಸರ್ ಬರಬೇಕು, 24 ತಾಸಿಗೊಮ್ಮೆ ಆದ್ರೂ ಚೀಫ್ ಮೆಡಿಕಲ್ ಆಫೀಸರ್ ಬರಬೇಕು. ರೌಂಡ್ಸು 24 ತಾಸಿಗೊಮ್ಮೆ ಮಾಡ್ತಾ ಇರ್ತಾರೆ. ನಾವೀಗ ತಾನೇ ಇಲ್ಲಿ ರೋಗಿಗಳನ್ನ ತಿಳ್ಕೊಂಡಿವಿ. ಅದು ಪ್ರತಿ ಅಪ್ಡೇಟ್ 12 ತಾಸಿಗೊಮ್ಮೆ ಅಪ್ಡೇಟ್ ಆಗಬೇಕು. 24 ತಾಸು ಅಬ್ಸರ್ವೇಷನ್ ಸಿಬ್ಬಂದಿ ಇರಬೇಕು. ಎಲ್ಲವೂ ಕೂಡ ಈ ಒಂದು 15-20 ದಿನದೊಳಗೆ ಆಗದೇ ಇದ್ರ ಈ ಆಸ್ಪತ್ರೆಯನ್ನ ಬೀಗ ಜಡಿಯುವುದರ ಮುಖಾಂತರ ಎಲ್ಲ ಜನರನ್ನ ತೆಗೆದುಕೊಂಡು ಬೃಹತ್ ಆದಂತಹ ಹೋರಾಟವನ್ನ ರೂಪಿಸುವಂತೆ ಈ ಸಂದರ್ಭದಲ್ಲಿ ಹೇಳಿ